ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್. ಅಧ್ಯಕ್ಷರೇ, ಸರ್ ಒಂದೇ ನಿಮಿಷ, ರೈಡರ್ ಒಂದೇ ನಿಮಿಷ, ನಾನು ಆಮೇಲೆ ಬರ್ತೀನಿ ಸರ್. 772 ತಗೊಳ್ಳಿ ಸರ್. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ನಿರ್ಣಯ ಮಂಡನೆ ಮಾಡಿ ಅದನ್ನ ಅಂಗೀಕಾರ ಮಾಡಬೇಕು ಅಂದಾಗ ಬಹಳ ಕ್ಲಿಯರ್ ಹೇಳ್ತಾರೆ ಅದರಲ್ಲಿ. ರಾಜ್ಯಸಭೆಗಿನ ಆಗಿನ ಎಲ್ಲಾ ಸದಸ್ಯರ ಬಹುಮತದ ಮೂಲಕ ಅಂಗೀಕರಿಸಿದ ರಾಜ್ಯಸಭೆಯ ನಿರ್ಣಯದ ಮೂಲಕ ಅವನ ಪದದಿಂದ ತೆಗೆದುಹಾಕ ಸೂಚನಾ ಪತ್ರವನ್ನು ಮಂಡಿಸುವ ಆಶಯದ ಬಗ್ಗೆ ಕೊನೆಯ ಪಕ್ಷ 14 ಸೂಚನಾ ಪತ್ರವನ್ನು ನೀಡಿದ ತರುವಾಯವೇ ನಿರ್ಣಯವನ್ನು ಮಂಡಿಸಬಹುದು ಅಂತಿದೆ ಅದರಲ್ಲಿ. ಇದರಲ್ಲಿ ನಂದಲ್ಲ, ಇದು ನಂದು ಬಿಜೆಪಿ ಸಂವಿಧಾನ ಅಲ್ಲ, ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ತಾ ಇರೋದು. ಈಗ ನೋಡಿ, ನೀವು ಪಾಯಿಂಟ್ ಆಫ್ ಇದ್ದಿದ್ದೀರಿ, ನಾನು ಅದಕ್ಕೆ ರೂಲಿಂಗ್ ಕೊಟ್ಟಿದ್ದೇನೆ ಸರಿ. ಅದನ್ನು ಹೇಳಿರಲಿಲ್ಲ, ಸರ್ಕಾರ ಒಂದು ನಿರ್ಣಯ ಮಂಡಿಸುವಾಗ ಅದಕ್ಕೆ ಇದು ರೂಲಿಂಗ್ ಕೊಡ್ಬೇಕಾದ್ರೆ ರೂಲ್ಸ್ ಬೇಕಲ್ಲ. ಆಯ್ತು, ರೂಲ್ಸ್ ಅಲ್ಲಿ ನೋಡಿ, ನೀವು 140 ನಿರ್ಣಯದಲ್ಲಿ 147 ನೋಡಿ, ಅದಕ್ಕೆ ಇದರಲ್ಲಿ ಏನು ಹೆಚ್ಚು ಕಮ್ಮಿ ನೀವು ಮತ್ತೆ ಬಂದು ಮಾತಾಡಿ. ಅಲ್ಲ, ಇದು 147 ಪ್ರಕಾರ ನೀವು ಮಾತಾಡಿ ಇಲ್ಲಿ ವಿಧಾನಸಭೆ ಅಧ್ಯಕ್ಷರು ಫೈನಲ್. ಆಯ್ತಾ, ನಿಮ್ಗೆ ಏನಾದ್ರು ಒಂದು ಕಾರಣ ಇಟ್ಕೊಂಡು ನೀವು ಮಾತಾಡ್ತೀರಾ, ಆಯ್ತು. ಇದ್ರಲ್ಲಿ ಸುಮ್ಮನೆ ಏನಾದ್ರು ಒಂದು ನಿಮ್ಗೆ ಬೇಕು ಮಾತಾಡೋಂತ ಮಾತಾಡ್ತಾರಲ್ಲ, ಏನ್ ಸಬ್ಜೆಕ್ಟ್ ಇಲ್ಲ. ಕೊಟ್ಟ ಮೇಲೂ ಕೂಡ ಪುನಃ ಏನಿಲ್ಲ, ನಿಮ್ಗೆ ಸುಮ್ಮನೆ ಏನಾದ್ರು ಮಾತಾಡ್ತಾ ಹೋಗ್ಬೇಕಂತ ಬೇರೆ ರೂಲಿಂಗ್ ಕೊಟ್ಟಿದ್ದೇನೆ, ಮತ್ತೆ ಏನ್ ಡಿಬೇಟ್ ಅದಾದ್ಮೇಲೂ ಕಾಂಪಿಟೇಷನ್ ಮಾಡ್ತೀರಿ, ಪ್ರಾರಂಭ ಮಾಡಿದ್ರೆ ಇಲ್ಲ ನೋಡಿ ಪ್ರಶ್ನೆ ಮಾಡ್ತೀವಿ ನೋಡಿ. ನಿಮ್ಗೆ ಗೊತ್ತು, ನಮ್ಗೆ ನೋಡಿ, ನನ್ಗದು ಗೊತ್ತಿಲ್ಲ. ನೀವು ಬೆಳಿಗ್ಗೆ ಏನೆಲ್ಲ ಹೇಳಿದ್ದು ಅದೆಲ್ಲ ಕೂಡ ಕೇಳಿ, ನಿಮ್ಗೆಲ್ಲ ಕೂಡ ಸಾಕ್ಬಿಟ್ಟಿದೆ. ಇವಾಗ ಅವಾಗ ನೀವು ಏನಲ್ಲ ಮಾಡ್ತಾ ನಿಯಮ ಓದಿದ್ರೆ ಅಸಂಬದ್ಧ ಅಂದ್ರೆ ಆಯ್ತು. ನಿಮ್ಮ ಅವರು ಓದ್ಕೊಂಡಲ್ಲೂ ಮಾಡಿರೋದು ಅಧ್ಯಕ್ಷರು ಆಯ್ತು, ಹೇಳಿದ್ದೇನೆ ನೋಡಿ. ಇದು ಬೆಳಿಗ್ಗೆಯಿಂದ ಚರ್ಚೆ ಆಗ್ತದೆ, ಏನಾದ್ರು ಒಂದು ಕಾರಣ ಹಿಡ್ಕೊಂಡು ಚರ್ಚೆ ಮಾಡೋದು ಬೇಡ. ಆಯ್ತು, ಸರ್ಕಾರ ನಿರ್ಣಯ ಮಂಡಿಸುವಾಗ ಸಮಯ ಕೊಡಬೇಕು, 14 ದಿನ ಸಮಯ ಕೊಡಬೇಕು ಅಂತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲ. ಯಾವುದೇ ಸಂದರ್ಭ ನಿರ್ಣಯ ಮಂಡಿಸಬಹುದು ನೋಡ, ನಿಯಮ 147 ಓದಿ ನೋಡಿ. ಸುನೀಲ್ ರಾಯರೆಡ್ಡಿ ಅವ್ರು ಮಾತಾಡ ನೋಡ ಪಾಯಿಂಟ್. ದಿನೇಶ್ ಅವ್ರೆ, ದಿನೇಶ್ ಅವ್ರು ರಾಯರೆಡ್ಡಿ ಅನ್ನೋದು ನೋಡಿ. ವೆರಿ ಕೆಟಗಾರಿಕಲಿ ಇಟ್ ಇಸ್ ಕ್ಲಿಯರ್. ಅಧ್ಯಕ್ಷರೇ, ನಿರ್ಣಯಗಳು ಚಾಪ್ಟರ್ ಈಸ್ 147 ನಿರ್ಣಯದ ವಿಷಯ ಮತ್ತು ಅದನ್ನು ಅಂಗೀಕರಿಸಲು ಷರತ್ತುಗಳು ಏನೇನಿದೆ. ಈ ನಿಯಮಗಳ ಸಂಬಂಧಪಟ್ಟ ಒಬ್ಬ ಸದಸ್ಯರು ಅಥವಾ ಒಬ್ಬ ಮಂತ್ರಿಗಳು ಸಾರ್ವಜನಿಕ ಹಿತಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯದಲ್ಲಿ ಒಂದು ನಿರ್ಣಯವನ್ನು ಮಂಡಿಸಬಹುದು. ಒಂದು ನಿರ್ಣಯವನ್ನು ಅಂಗೀಕರಿಸಲು ಈ ಕೆಳಗಂಡ ಷರತ್ತನ್ನು ಪೂರ್ತಿಗೊಳಿಸಬೇಕು. ಅವು ಯಾವುದಂದ್ರೆ, ಒಂದನೇದು, ನಿರ್ಣಯವನ್ನು ಸ್ಪಷ್ಟವಾಗಿ ಮತ್ತು ನಿಷ್ಕೃಷ್ಟವಾಗಿ ವ್ಯಕ್ತಪಡಿಸಬೇಕು ಮತ್ತು ನಿರ್ಣಯವು ಮುಖ್ಯವಾಗಿ ಒಂದು ನಿರ್ದಿಷ್ಟ ಅಂಶವನ್ನು ಕುರಿತಾಗಿರಬೇಕು. ಇಲ್ಲಿ ನಿರ್ದಿಷ್ಟ ಅಂಶ ಇದೆ. ಆಮೇಲೆ ಒಂದು ನಿಮಿಷ ಲೆಟ್ ಮೀ. ಆಮೇಲೆ ದೇರ್ ಇಸ್ ಎ ಪಾಯಿಂಟ್, ನಿರ್ದಿಷ್ಟ ಅಂಶ ಇದೆ ಮುಖ್ಯಮಂತ್ರಿಗಳು ಮಂಡಿಸಿದಂತ ಇದರಲ್ಲಿ. ಯಾಕಂದ್ರೆ ಮಂತ್ರಿ ಅಂದ್ರೆ ಇಟ್ ಇಸ್ ಎ ಪಾರ್ಟ್ ಆಫ್ ದ ಗವರ್ಮೆಂಟ್. ನಿರ್ಣಯದಲ್ಲಿ ಮುಂದೆ ಹೇಳಿದ್ದಾರೆ, ನಿರ್ಣಯದಲ್ಲಿ ಚರ್ಚೆಗಳು, ಅನುಮಿತ ನಿರ್ಧಾರಗಳು, ವ್ಯಂಗ್ಯ ಮಾತುಗಳು, ಅಪಾದನೆಗಳು ಅಥವಾ ಮಾನನಷ್ಟದ ಹೇಳಿಕೆಗಳು ಇವೇ ಮುಂತಾದ ಇರಕೂಡುದು. ಇಲ್ಲಿ ಮಾನನಷ್ಟ ಪ್ರಶ್ನೆ ಬರೋದಿಲ್ಲ. ಒಂದ್ ನಿಮಿಷ, ಅದರಲ್ಲಿ ವ್ಯಕ್ತಿಗಳ ಸರ್ಕಾರಿ ಕೆಲಸಕ್ಕೆ ಅಥವಾ ಅದೆಲ್ಲ ಹೇಳಿದ್ದಾರೆ ಅಧ್ಯಕ್ಷರೇ. ಕೊನೆಗೆ ಸೆಕ್ಷನ್ 149 ಅಧ್ಯಕ್ಷರು ನಿರ್ಣಯದ ಅಂಗೀಕಾರತೆಯನ್ನು ನಿರ್ಧರಿಸುವುದು. ನಿರ್ಣಯ ಅಥವಾ ಅದರ ಯಾವುದೊಂದು ಭಾಗವು ಈ ನಿಯಮಗಳ ಮೇರೆಗೆ ಅಂಗೀಕಾರಾರ್ಹವೋ ಅಥವಾ ಇಲ್ಲವೋ ಎಂಬುದನ್ನು ಅಧ್ಯಕ್ಷರು ನಿರ್ಧರಿಸಬೇಕು. ಮತ್ತು ಯಾವುದಾದ್ರೂ ನಿರ್ಣಯವು ಅಥವಾ ಅದರ ಒಂದು ಭಾಗವು ನಿರ್ಣಯವನ್ನು ಸೂಚಿಸುವ ಹಕ್ಕನ್ನು ದುರುಪಯೋಗ ಪಡಿಸಿಕೊಂಡು ಆಗಿದೆ ಎಂದು ಅಥವಾ ಸದನದ ನಡುವೆ ಅಡಚಣೆ ಉಂಟು ಮಾಡದೇ ಆಗಿದೆ ಎಂದು ಅಥವಾ ಈ ನಿಯಮಗಳಿಗೆ ವಿರುದ್ಧ ಆಗಿದೆ ಎಂದು ಅವರು ಭಾವಿಸಿದಾಗ ಅಂತ ಯಾವುದೇ ನಿರ್ಣಯವನ್ನು ಅಥವಾ ಭಾಗವನ್ನು ಅಂಗೀಕರಿಸ್ತಿರಬಹುದು. ಇಲ್ಲಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅಧ್ಯಕ್ಷರಿಗೆ ಫುಲ್ ಪವರ್ ಇದೆ. ಅಧ್ಯಕ್ಷರಿಗೆ ಫುಲ್ ಪವರ್ ಹೇಳಿದ ಕೂತ್ಕೊಳ್ಳಿ. ಈಗ ಆಯ್ತು, ಈಗ ಅದೇ ಸಬ್ಜೆಕ್ಟ್ ನೋಟಿಸ್ ಕೊಡಬೇಕು, ಮೊದಲೇ ತಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ 146 ಅಲ್ಲಿ 146 ಅಲ್ಲಿ ಮನೆ ಸಭಾಧ್ಯಕ್ಷರೇ, ನಿರ್ಣಯದ ಸೂಚನೆ ಕೊಡುವುದು. ಒಂದು ನಿರ್ಣಯವನ್ನು ಮಂಡಿಸಲು ಇಷ್ಟಪಟ್ಟಿರುವ ಮಂತ್ರಿಗಳಲ್ಲದ, ಯಾರು ಮಂತ್ರಿಗಳಲ್ಲ ಅವ್ರಿಗೆ ಈ 146 ಅಪ್ಲೈ ಆಗ್ತದೆ. ಅವರು ಕನಿಷ್ಠ ಪೂರ್ತಿ 7 ದಿನಗಳ ಮುಂಚೆ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ.
ಮಂತ್ರಿಗಳಿಗೆ ಸರ್ಕಾರಕ್ಕೆ ಇದು ಅನ್ವಯಿಸೋದಿಲ್ಲ. ಮಂತ್ರಿಗಳು ಯಾರೋ ಒಬ್ಬ ಪ್ರೈವೇಟ್ ಮೆಂಬರು ನಾನು ಒಂದು ರೆಸಲ್ಯೂಷನ್ ಮೂವ್ ಮಾಡಬೇಕು, ಅವಾಗ ನಾನು 7 ದಿವಸ ಕಾಲ ನೋಟಿಸ್ ಕೊಡಬೇಕಾಗ್ತದೆ. ಅದು 146 ಅಲ್ಲಿ. ಸೊ ಅದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಸ್ಪೀಕರ್ ರೂಲಿಂಗ್ ಕೊಟ್ಟಿದ್ದಾರೆ, ಸಮಾಧಾನದಿಂದ ಕೇಳಿ, ನೀವು ಭಾಗವಹಿಸಿ, ನಿಮ್ಮ ಅಭಿಪ್ರಾಯಗಳೆಲ್ಲ ಹೇಳಿ. ಸುಮ್ಮನೆ ಇದನ್ನ ನೀವು ನಿಮ್ಮ ಡೆಲ್ಲಿಯಿಂದ ನಿಮ್ಗೆ ಆದೇಶ ಬಂದಿದೆ ಅಂತ ಹೇಳಿ ಇಲ್ಲೆಲ್ಲ ಕುಣಿಬೇಡಿ ಇಲ್ಲಿ ನೀವು. ಎಲ್ಲಿಂದ ಆದೇಶ ಬರಲಿಲ್ಲ, ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಅವರೇ ಹೇಳ್ಬಿಟ್ರು ಅಲ್ಲಿಂದ ಆದೇಶ ಬಂದಿದೆ ಅಂತ. ರಾಹುಲ್ ಗಾಂಧಿಯಿಂದ ಆದೇಶ ಬಂದಿದ್ಯಾ? ಸೋನಿಯಾ ಈಗ ಗಾಂಧಿ ನನ್ನ ಆದೇಶ ಕೇಳಿ ಮಾರ ನೀವು. ನಾನು ಹೇಳ್ದೆ, ನೀವು ಯಾರಿಂದ ನಿಮ್ಗೆ ಯಾರಿಂದ ಆದೇಶ ಬಂದಿದೆ ಹೇಳ್ಬೇಕಲ್ಲ ನೀವು. ನಿಮ್ಗೆ ಅಲ್ಲಿಂದ ನೋಡ್ತಾ ಇದ್ದಾರೆ. ನಮ್ಗಲ್ಲ, ನಿಮ್ಗಿರೋ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ. ನಾವೇನೋ ನಿರ್ಣಯ ತಂದಿದ್ದೀರಾ? ರೂಲಿಂಗ್ ಕೊಟ್ಟಿದ್ದಾರೆ, ಸದನ ನಡೆಸಿ. ನಿರ್ಣಯ ನಿಮ್ಗೆ ಪ್ರಾಬ್ಲಮ್ ಆಯ್ತು, ಯಾಕೆ ಎಲ್ಲ ಕೇಳಿದ್ರೆ ಅಧ್ಯಕ್ಷ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.